ಸ್ನೇಹಿತರೆ, GNN ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಶುಕ್ರವಾರ ಸಂಸತ್ ಅಧಿವೇಶನ ಕೆಲ ಸ್ವಾರಸ್ಯಕರ ಘಟನೆಗಳಿಗೆ ಸಾಕ್ಷಿಯಾಗಿದ್ದು, ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ತಮ್ಮ ಮಾತುಗಳ ಮೂಲಕ ಇಡೀ ಸದನವನ್ನ ಕೆಲ ಕಾಲ ನಗೆಗಡಲಿನಲ್ಲಿ ತೇಲಿಸಿದ್ದಾರೆ. ರಾಹುಲ್ ಗಾಂಧಿ ಶುಕ್ರವಾರ ಮಹಿಳೆಯರ ಕುರಿತು ಮಾತನಾಡುತ್ತಾ ತಮ್ಮ ಕಾಲು ತಾವೇ ಎಳೆದುಕೊಂಡಿದ್ದಾರೆ. ಇಡೀ ಸದನವನ್ನ ನಗೆಗಡಲಿನಲ್ಲಿ ತೇಲಿಸಿದ್ದಾರೆ. ಪ್ರಮುಖವಾಗಿ ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಕುರಿತು ಮಾತನಾಡಿದಂತಹ ರಾಹುಲ್ ಗಾಂಧಿ, ನಾನು 20 ವರ್ಷಗಳಲ್ಲಿ ಮಾಡಲಾಗದ್ದನ್ನ ನನ್ನ ತಂಗಿ 5 ನಿಮಿಷದಲ್ಲಿ ಮಾಡಿ ತೋರಿಸಿದ್ದಾಳೆ ಅಂತ ಹೇಳಿದ್ರು. ಗುರುವಾರ ಲೋಕಸಭೆಯಲ್ಲಿ ತಮ್ಮ ಸಹೋದರಿ ಮತ್ತು ಕಾಂಗ್ರೆಸ್ ಸಂಸದೆ ಪ್ರಿಯಾಂಕಾ ಗಾಂಧಿ ವಾದ್ರಾ ಮಾಡಿದಂತಹ ಭಾಷಣವನ್ನ ಶ್ಲಾಘಿಸಿದಂತಹ ರಾಹುಲ್ ಗಾಂಧಿ, ನನ್ನ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಮಾಡಲು ಸಾಧ್ಯವಾಗದಂತಹ ಸಾಧನೆಯನ್ನ ನನ್ನ ಸಹೋದರಿ 5 ನಿಮಿಷಗಳಲ್ಲಿ ಸಾಧಿಸುವುದನ್ನ ನಿನ್ನೆ ನಾನು ನೋಡಿದೆ ಅಂತ ಹೇಳಿ ಆಕೆ ಅಮಿತ್ ಶಾ ಅವರನ್ನ ನಗುವಂತೆ ಮಾಡಿದಳು ಅಂತ ಹೇಳಿದ್ದಾರೆ. ಇದಕ್ಕೆ ಇಡೀ ಸದನವೇ ನಗೆಗಡಲಿನಲ್ಲಿ ತೇಲಿತು. ಇದೇ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಉದ್ದೇಶಿಸಿ ಮಾತನಾಡಿದ ರಾಹುಲ್ ಗಾಂಧಿ, ಪ್ರಧಾನಿ ನರೇಂದ್ರ ಮೋದಿ ಹಾಗೆ ನನಗೆ ಪತ್ನಿಯ ಸಮಸ್ಯೆ ಇಲ್ಲ. ಆದಾಗ್ಯೂ ನಾವು ನಮ್ಮ ಜೀವನದಲ್ಲಿ ಮಹಿಳೆಯರಿಂದ ಸಾಕಷ್ಟು ಕಲಿತಿದ್ದೇವೆ ಅಂತ ಒತ್ತಿ ಹೇಳಿದ್ದಾರೆ. ಮಹಿಳಾ ಕೋಟಾ ಕಾನೂನಿಗೆ ತಿದ್ದುಪಡಿಗಳು ಹಾಗೆ ಗಡಿ ನಿರ್ಣಯ ಆಯೋಗವನ್ನು ಸ್ಥಾಪಿಸಲು ಮಂಡಿಸಲಾದಂತಹ 3 ಮಸೂದೆಗಳ ಕುರಿತು ಲೋಕಸಭೆಯಲ್ಲಿ ನಡೆದಂತಹ ಚರ್ಚೆಯಲ್ಲಿ ಭಾಗವಹಿಸಿದ ರಾಹುಲ್ ಗಾಂಧಿ, ಮಹಿಳೆಯರು ರಾಷ್ಟ್ರೀಯ ಕಲ್ಪನೆ ಹಾಗೆ ರಾಷ್ಟ್ರೀಯ ದೃಷ್ಟಿಕೋನದಲ್ಲಿ ಪ್ರೇರಕ ಶಕ್ತಿಯಾಗಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಈ ಕೋಣೆಯಲ್ಲಿರುವ ನಾವೆಲ್ಲರೂ ನಮ್ಮ ಜೀವನದಲ್ಲಿ ಮಹಿಳೆಯರಿಂದ ಪ್ರಭಾವಿತರಾಗಿದ್ದೇವೆ, ಕಲಿಸಲ್ಪಟ್ಟಿದ್ದೇವೆ, ಹಾಗೆ ಅವರಿಂದ ಬಹಳಷ್ಟು ಕಲಿತಿದ್ದೇವೆ. ತಾಯಂದಿರು, ಸಹೋದರಿಯರು, ಹೆಂಡತಿಯರ ರೂಪದಲ್ಲಿ ಅವರು ನಮಗಾಗಿ ಸಾಕಷ್ಟು ತ್ಯಾಗವನ್ನ ಮಾಡಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ. ಅಂತೆಯೇ ಖಂಡಿತ ಪ್ರಧಾನಿ ಹಾಗೆ ನನಗೆ ಹೆಂಡತಿಯ ಸಮಸ್ಯೆ ಅನ್ನೋದು ಇಲ್ಲ, ಆದ್ರಿಂದ ನಮಗೆ ಆ ಮಾಹಿತಿ ಸಿಗೋದಿಲ್ಲ. ಆದರೆ ನಮಗೆ ನಮ್ಮ ತಾಯಂದಿರು ಹಾಗೆ ಸಹೋದರಿಯರು ಇದ್ದಾರೆ ಅಂತ ಅವರು ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಅವರ ಹಗುರವಾದಂತಹ ಹೇಳಿಕೆಯನ್ನ ಉಲ್ಲೇಖಿಸುತ್ತಾ ಹೇಳಿದ್ದಾರೆ. ಕೇಂದ್ರ ಸಚಿವರಾದಂತಹ ಅರ್ಜುನ್ ರಾಮ್ ಮೇಘವಾಲ್ ಮಾಡಿದಂತೆ ನಾನು ಹೆಂಡತಿಗೋಸ್ಕರ ಕವಿತೆಯನ್ನ ಬರೆಯದ ಕಾರಣ ಮನೆಯಲ್ಲಿ ನನಗೆ ಬೈದ್ರು ಅಂತ ರಾಹುಲ್ ಗಾಂಧಿ ಹಾಸ್ಯಾತ್ಮಕವಾಗಿ ಹೇಳಿದ್ದಾರೆ.